ಹಾಯ್ ಹಲೋ ನಮಸ್ತೆ. ಇವತ್ತಿನ ಕ್ಲಾಸ್ ಒಳಗೆ ನೋಡಿದ್ರೆ 2026 ಪ್ರಿಪರೇಟರಿ ಎಕ್ಸಾಮ್ ಎಕನಾಮಿಕ್ಸ್ ದ್ವಿತೀಯ PUC ಸರಿಯಾದ ಉತ್ತರಗಳನ್ನು ನೋಡ್ರಿ. ಇವತ್ತು ಎಕ್ಸಾಮ್ ಬರ್ದಿರಿ. ಫಸ್ಟ್ ಒನ್ರಿ, ಸರಿಯಾದ ಉತ್ತರಗಳನ್ನ ಆರಿಸಿ ಬರೆಯಿರಿ. ಫಸ್ಟ್ ಕ್ರಿ, ಸಾಮಾನ್ಯವಾಗಿ ಒಂದು ಅವದಾಶಿನ ವಕ್ರರೇಖೆ ಆಕಾರವು ಏನಾಗಿರ್ತದ? ಎ ಮೂಲಕ್ಕೆ ಪಿ ನ ಮಧ್ಯವಾಗಿರ್ತದ. ಸರಿ ಉತ್ತರ ಯಾವ್ದಾರ ಮೂಲಕ್ಕೆ ಪಿ ನ ಮಧ್ಯವಾಗಿರ್ತದ ಎಂಬುದನ್ನು ಈ ಸರಿ ಆನ್ಸರ್. ಇವು ಮೂರು ತಪ್ಪಾದ ಉತ್ತರಗಳಾಗಿರ್ತಾವ. ತದನಂತರ ಸೆಕೆಂಡ್ ನೋಡ್ರಿ, ಉತ್ಪಾದನಾ ಬಿಂಬಕದ ಸೂತ್ರ. ಉತ್ಪಾದನಾ ಬಿಂಬಕ ಸೂತ್ರ ಯಾವ್ದಾಗೈತೆ ಅಂದ್ರ ಎ ಸರಿಯಾದ ಉತ್ತರ ಆಗಿರ್ತದೆ. ನೋಡ್ರಿ, ಎ ಸರಿಯಾದ ಉತ್ತರ. Q = F(L, K) ನಿಯಮ ಸರಿಯಾದ ಉತ್ತರ. ನೀವು ಯಾವ್ದು ಹಾಕಿರಿ ನೋಡ್ರಿ, ಕಮೆಂಟ್ ಮಾಡ್ರಿ. ಹಾಗ ಥರ್ಡ್ ಒನ್, ಒಂದು ಪುಸ್ತಕ ಮಾರಾಟಗಾರರ ಪ್ರತಿಯೊಂದಕ್ಕೆ ಬೆಲೆ ₹20ರಂತೆ 40 ಪುಸ್ತಕ ಮಾರಾಟ ಮಾಡಿರುತ್ತಾನೆ. ಅದೇ ರೀತಿ ಮಾರಾಟಗಾರನ ಒಂದು ಆದಾಯ ಎಷ್ಟು ಓದ್ಕ್ಯಾರ? ಸರಿಯಾದ ಉತ್ತರ ಎಷ್ಟಾಗಿರ್ತೈತೆ ಅಂದ್ರೆ ಆದಾಯ ಬಿ ಸರಿಯಾದ ಉತ್ತರ ಆಗಿರ್ತದ. ಎಷ್ಟು? ₹800 ಆಗಿರ್ತದ. ಅದೇ ರೀತಿ RBI ಸ್ಥಾಪನೆಗೊಂಡ ವರ್ಷ. RBI ಸ್ಥಾಪನೆಯಾದ ವರ್ಷ ಯಾವ್ದಂದ್ರ 1935ರಾಗ RBI ಸ್ಥಾಪನೆ ಆಗಿರ್ತದ. ತದನಂತರ ಫಿಫ್ತ್, MPCಯ ಮೌಲ್ಯ ಇವುಗಳನ್ನ ನಡುವೆ ಇರುತ್ತದ. MPC ಮೌಲ್ಯ ಯಾವುದರ ನಡುವೆ ಇರ್ತದ? ಬಿ ಸರಿಯಾದ ಉತ್ತರ 0 ಮತ್ತು 1ರ ನಡುವೆ ಇರ್ತದ. ಅದೇ ರೀತಿ ಖಾಲಿ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಿರಿ. ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿರಿ. ಪ್ರಶ್ನೆ ಸಂಖ್ಯೆ 6, ಸಂಪನ್ಮೂಲಗಳ ಕೊರತೆ ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಯಾವ ಸಮಸ್ಯೆ? ಆಯ್ಕೆಯ ವಿರುದ್ಧ ಸಮಸ್ಯೆ. ಆಯ್ಕೆಯ ಸಮಸ್ಯೆಯನ್ನ ಇಲ್ಲಿ ಹುಟ್ಟಾಕ್ತದ. ಸರಿಯಾದ ಉತ್ತರ ಯಾವ್ದ್ರಿ? ಫಸ್ಟ್ ಒನ್ ಆಯ್ಕೆ. ಫಸ್ಟ್ ಒನ್ ರೀ. ಸೆವೆಂತ್ ಒನ್ ರೀ, ಎರಡು ವೈಯಕ್ತಿಕ ಬೇಡಿಕೆಯ ರೇಖೆಗಳು ಒಳಗೊಂಡಿರುವ ವಿಧಾನಗಳ ಡ್ಯಾಶ್ ಎನ್ನುವರು. ಅಡ್ಡ ಸಾಲು ಸಂಕಲನ ಎಂದು ಕರೀತಾರ. ಅದೇ ರೀತಿ 8ನೇ ಪ್ರಶ್ನೆ ರೀ, ಶ್ರಮದ ಮಾರುಕಟ್ಟೆಯ ಡ್ಯಾಶ್ ಶ್ರಮದ ಪೂರೈಕೆದಾರರಾಗಿರುತ್ತಾರೆ. ಕುಟುಂಬಗಳು ಎಂಬುದನ್ನು ಇಲ್ಲಿ ನಾವು ನೋಡ್ಬೋದು. ಅದೇ ರೀತಿ 9ನೇದ್ರಿ, ಒಂದು ಉದ್ಯಮ ಘಟಕನ ಮಾಡಿದ ನಿವ್ವಳ ಕೊಡುಗೆಯನ್ನ ಅದರ ಡ್ಯಾಶ್ ಎನ್ನುವರು. ಅದರ ಡ್ಯಾಶ್ ಎನ್ನುವರು. ಸರಿಯಾದ ಉತ್ತರ ವರ್ಧನೆ ಎಂದು ಕರೆಯುವರು. ಅದೇ ರೀತಿ 10, ತಪ್ಪುಗಳು ಮತ್ತು ಡ್ಯಾಶ್ಗಳ ಸಂದಾಯ ಬಾಕಿಯ 3ನೇ ಅಂಶವಾಗಿದೆ. ಇಲ್ಲಿ ಲೋಪ ಎಂಬ ನಿಯಮ ಕಂಡು ಬರ್ತದೆ. 10ನೇದ್ರಿ ಲೋಪ. ಇದು 10 ರೀ. ಕುಟುಂಬಗಳ ಇದು 8ಆಗಿರುತ್ತೆ. ಅಡ್ಡ ಸಾಲುಗಳ 7 ರೀ. ಅದೇ ರೀತಿ ಮೌಲ್ಯವರ್ಧ 9 ಆಗಿರ್ತದೆ. ನೀವೆಲ್ಲ ನೋಡ್ಕೊರಿ. ಮುಂದೆ ವೆರಿ ಇಂಪಾರ್ಟೆಂಟ್ ಫೈನಲ್ ಎಕ್ಸಾಮ್ಕ ಹೊಂದಿಸಿ ಬರೆಯಿರಿ. ನೋಡ್ರಿ, ಹೊಂದಿಸಿ ಬರೆಯಿರಿ ಎ ಮತ್ತು ಬಿ. ನೀವು ಹೊಂದಿಸಿ ಬರೆಯಿರಿ ಯಾವ ರೀತಿ ಹಾಕಿರಿ? ಬಿಟ್ಟ ಸ್ಥಳನ ಎಲ್ಲಿ ತಪ್ಪು ಹಾಕಿರಿ ಅಥವಾ ನಾಮ ತಪ್ಪು ಮಾಡ್ರಿ ನೀವು ಹೇಳ್ರಿ, ಕಮೆಂಟ್ ಮಾಡ್ರಿ. ಹೊಂದಿಸಿ ಬರೆಯಿರಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ನೀವು ಅವ ಆನ್ಸರ್ ಹಾಕಿರ ನಿಮ್ಗೆ ಗೊತ್ತಾಗ್ತದೆ. ಬೇಡಿಕೆ ರೇಖೆ. ಬೇಡಿಕೆ ರೇಖೆ. ಬೇಡಿಕೆ ರೇಖೆ ಏನಾಗ್ತದೆ ಅಂದ್ರೆ ಕೆಳಮುಖ ಇಳಿಜಾರ. ಬೇಡಿಕೆ ರೇಖೆ ಕೆಳಮುಖ ಇಳಿಜಾರನ ಹೊಂದಿರ್ತದ. ಸಾಮಾನ್ಯ ಲಾಭ ಎನ್ನುವುದು ಸಾಮಾನ್ಯ ಶೂನ್ಯ ಲಾಭವಿರ್ತದ. ಶ್ರಮ ಏನಾಗಿದೆ? ಶ್ರಮ ಕೂಲಿ ಆಗಿರ್ತದ. ಯಾವತ್ತು ಶ್ರಮ ಕೂಲಿ ಆಗಿರ್ತದ. ಅದೇ ರೀತಿ ಕಚ್ಚಾ ಸರಕು ಏನಾಗಿರ್ತದ? ಮಧ್ಯ ಸರಕಾಗಿರ್ತದ. ನಿರ್ವಹಣಾ ಹೊಂದಾಣಿಕೆ ಏನಾಗಿರ್ತದ? ಡರ್ಟಿ ಹೊಂದಾಣಿಕೆ ಆಗಿರ್ತದ. ಸರಿ ಉತ್ತರಗಳನ್ನು ಹೀಗೆ ನೋಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಒಂದು ವಾಕ್ಯದ ಅಥವಾ ಪದದ ಉತ್ತರಿಸಿ ಎಂಬುದನ್ನು ಕೇಳಿದರೆ ಉತ್ಪಾದನೆ ಅರ್ಥ ನೀಡಿರಿ. ಉತ್ಪಾದನೆ ಎಂದರೆ ಸರಕು ಮತ್ತು ಸೇವೆಗಳ ಸೃಷ್ಟಿ ಮಾಡುವುದೇ ಉತ್ಪಾದನೆ ಅರ್ಥ ಎನ್ನುವರು. ಅದೇ ರೀತಿ ತಂತ್ರಜ್ಞಾನದ ಪ್ರಗತಿಯಿಂದ 13ನೇ ಪ್ರಶ್ನೆ, ತಂತ್ರಜ್ಞಾನ ಪ್ರಗತಿಯಿಂದ ಉದ್ಯಮದ ಘಟಕ ಪೂರೈಕೆ ರೇಖೆ ಯಾವ ಕಡೆ ಪಲ್ಲಟಗೊಳ್ಳುತ್ತದೆ? ತಂತ್ರಜ್ಞಾನ ಪ್ರಗತಿಯ ಉದ್ಯಮ ಘಟಕ ಪೂರೈಕೆ ರೇಖೆಯ ಬಲಭಾಗಕ್ಕೆ ಪಲ್ಲಟಗೊಳ್ಳಲಾಗುತ್ತದೆ. ಯಾವ ಕಡೆ ಅಂದ್ರೆ ಬಲಭಾಗಕ್ಕೆ
ಪಲ್ಲಟ ಉಳಿತಾಯ. ಅಡಮ್ ಸ್ಮಿತ್ ಪ್ರಸಿದ್ಧ ಕೃತಿಯ ಹೆಸರೇನು? ರಾಷ್ಟ್ರಗಳ ಸಂಪತ್ತು ಅವರ ಕೃತಿಯಾಗಿರ್ತದೆ. ಅದೇ ರೀತಿ 15ನೇ ಪ್ರಶ್ನೆ, ಡಿಜಿಟಲ್ ವ್ಯವಹಾರಗಳಿಗೆ ಯಾವುದಾದ್ರೂ ಒಂದು ಉದಾಹರಣೆ ಕೊಡಿರಿ. ಡಿಜಿಟಲ್ ಮಾರ್ಕೆಟ್ ಯಾವುದಾದ್ರು ಒಂದು ಉದಾಹರಣೆ ಅಂದ್ರೆ ಫ್ಲಿಪ್ಕಾರ್ಟ್, ಅಮೆಜಾನ್, ನಾವು ಆನ್ಲೈನ್ ಬರ್ತಾವೆ ನೋಡ್ರಿ ಡಿಜಿಟಲ್ ವ್ಯವಹಾರ ಮಾಡಿದ್ರೆ ಆನ್ಲೈನ್ ಮೂಲಕ ಬರೋದು ಎಲ್ಲ ಡಿಜಿಟಲ್. GST ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಇದು GST ವಿಸ್ತರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಅದೇ ರೀತಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸಗಳನ್ನು ತಿಳಿಸ್ರಿ ಅಂತ ಹೇಳ್ಯಾರ. ಸೂಕ್ಷ್ಮ ಮತ್ತು ಸಮಗ್ರ ನೋಡೋಣ ಬರ್ರಿ. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡ್ತದ. ಸೂಕ್ಷ್ಮ ಅರ್ಥಶಾಸ್ತ್ರ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡ್ತದ. ಅದೇ ರೀತಿ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನದಲ್ಲಿ ಏನ್ ಮಾಡ್ತಿದ್ದಾರ, ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕತೆಯನ್ನ ಸಮಗ್ರವಾಗಿ ಅಧ್ಯಯನ ಮಾಡ್ತದ. ಈಗ ಸೂಕ್ಷ್ಮ ಅರ್ಥಶಾಸ್ತ್ರ ಸೆಕೆಂಡ್ ಪಾಯಿಂಟ್ ನೋಡ್ರಿ. ಸೂಕ್ಷ್ಮ ಅರ್ಥಶಾಸ್ತ್ರ ವ್ಯಾಪ್ತಿಯ ಪರಿಮಿತವಾಗಿರ್ತದೆ. ಅರ್ಥಶಾಸ್ತ್ರ ವ್ಯಾಪ್ತಿ ಪರಿಮಿತವಾಗಿರ್ತದೆ. ಅದೇ ರೀತಿ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನದಲ್ಲಿ ವ್ಯಾಪ್ತಿ ವಿಶಾಲವಿರ್ತದೆ, ಅಂದ್ರೆ ಜಾಸ್ತಿ ಇರ್ತದ, ವ್ಯಾಪ್ತಿ ಜಾಸ್ತಿ ಇರ್ತದ. ತದನಂತರ ಮೂರನೇದು ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗಾಂಶ ಸಮತೋಲನ ವಿಶ್ಲೇಷಣೆಯಾಗಿದೆ. ಅದೇ ರೀತಿ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ಸಮತೋಲನ ಸಾಮಾನ್ಯ ವಿಶ್ಲೇಷಣೆಯಾಗಿದೆ. ನೋಡ್ಬೋದ್ರಿ. ತದನಂತರ ಕೆಳದರ್ಜೆಯ ಸರಕುಗಳನ್ನು ಉದಾಹರಣೆ ಕೊಡಿರಿ. ಕೆಳದರ್ಜೆಯ ಸರಕುಗಳ ಉದಾಹರಣೆ ಕೊಡ್ರಿ ಅಂತ ಕೇಳ್ಯಾರ. ಯಾವುದಾದ್ರೂ ಸರಕು ಬೇಡಿಕೆ ಅನುಭೋಗಿಯ ಆದಾಯ ಹೆಚ್ಚಳದೊಂದಿಗೆ ಕಡಿಮೆಯಾಗುವ, ಅನುಭೋಗಿಗಳ ಆದಾಯ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗುತ್ತದೆ. ಅಂತಹ ಸರಕುಗಳನ್ನು ಕೆಳದರ್ಜೆಯ ಸರಕು. ಎಕ್ಸಾಂಪಲ್ ರಾಗಿ, ಸಜ್ಜೆ, ನವಣೆ, ಆರ್ಕ್ ಅಂದ್ರೆ ನಮ್ಮ ಕಡೆ ಏನಂತಾರ ಸದಕತ್ತಾರ ನೋಡ್ರಿ, ಅದ ಆರ್ಕ್, ಇಟಿಸಿ ಮುಂತಾದವುಗಳು ಕಂಡು ಬರಬಹುದು. ಅದೇ ರೀತಿ ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸ್ರಿ. ಫಸ್ಟ್ ಒನ್ ಪ್ರತಿಫಲ ಪ್ರಮಾಣದ ವಿಧಗಳಲ್ಲಿ ಫಸ್ಟ್ ಒನ್ ಏರಿಕೆಯ ಪ್ರತಿಫಲನ ಪ್ರಮಾಣ, ಸೆಕೆಂಡ್ ಸ್ಥಿರ ಪ್ರತಿಫಲ ಪ್ರಮಾಣದ ನಿಯಮ, ಥರ್ಡ್ ಒನ್ ಇಳಿಕೆಯ ಪ್ರತಿಫಲನ ನಿಯಮ. ಏರಿಕೆ, ಸ್ಥಿರ, ಇಳಿಕೆ ಇದನ್ನ ನಿಯಮಗಳ ಇಟ್ಕೋಬೇಕು. ನೀವು ಇಟ್ಕೊಂಡ್ರೆ ಎಕ್ಸಾಮ್ದಾಗ ಬರೆಯಕ್ಕೆ ಅನುಕೂಲ ಆಗ್ತದ. ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೆಯಿರಿ ಕೇಳ್ಯಾರ. ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ತ್ಯಾಗ ಮಾಡಲಾದ ಇನ್ನೊಂದು ಅತ್ಯುತ್ತಮ ಪರ್ಯಾಯ ವಸ್ತುವಿನ ಮೇಲಿನ ವೆಚ್ಚವನ್ನ ಅವಕಾಶ ವೆಚ್ಚ ಎಂದು ಕರೀತಾರೆ. ಉದಾಹರಣೆ ಸಹಿತ ಅಂದ್ರೆ 1 ಎಕರೆ ಭೂಮಿಯಲ್ಲಿ 40 ಕ್ವಿಂಟಲ್ ಭತ್ತವನ್ನ ನಾವು ಬೆಳಿತೀವಿ, ಅಥವಾ ಹೆಂಗಿಟ್ಕೊಂಡ್ರೆ 50 ಕ್ವಿಂಟಲ್ ರಾಗಿ ಏನಾದರೂ ಉತ್ಪಾದನೆ ಮಾಡ್ಬೋದು. ಅಥವಾ ಭತ್ತನ ಬೆಳೀರಿ ಇಲ್ಲಕ ರಾಗಿಯನ್ನ ಬೆಳಿ. ಅಲ್ಲಿ ಕ್ವಿಂಟಲ್ಕ 1 ಎಕರೆಕ 40 ಕ್ವಿಂಟಲ್ ಭತ್ತ ಬರ್ತದ, 50 ಕ್ವಿಂಟಲ್ ರಾಗಿ ಬರ್ತದ, ಉತ್ಪಾದಿಸಬಹುದಾದ. ಒಂದು ವೇಳೆ 40 ಕ್ವಿಂಟಲ್ ಭತ್ತ ಬೆಳೆದ್ರೆ 50 ಕ್ವಿಂಟಲ್ ರಾಗಿಯನ್ನ ತ್ಯಾಗ ಮಾಡಲಾಗ್ತದ. ಆ ಸನ್ನಿವೇಶ ಇಟ್ಕೊಂಡ 50 ಕ್ವಿಂಟಲ್ ಭತ್ತ ಅವಕಾಶ ವೆಚ್ಚ, 40 ಕ್ವಿಂಟಲ್ ರಾಗಿ ಆಗಿರ್ತದ. ಪ್ರಶ್ನೆ ಸಂಖ್ಯೆ 23, ನಾಮಮಾತ್ರ ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸ ಬರೀರಿ ಅಂತ ಹೇಳ್ಯಾರ. ಇಲ್ಲಿ ಪ್ರಸ್ತುತ ಬೆಲೆಯಲ್ಲಿ ಅಂದಾಜು ಮಾಡಲಾದ ರಾಷ್ಟ್ರೀಯ ವರಮಾನವನ್ನ ನಾಮಮಾತ್ರ ರಾಷ್ಟ್ರೀಯ ವರಮಾನ ಎನ್ನುತ್ತೇವೆ. ತದನಂತರ ಯಾವುದೇ ಒಂದು ಆಧಾರ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ವರಮಾನವನ್ನು ವ್ಯಕ್ತಪಡಿಸಿದರೆ ಅದೇನಾಗುತ್ತೆ, ನೈಜ ರಾಷ್ಟ್ರೀಯ ವರಮಾನ. ಅದಕ್ಕೆ ಏನು ಇಲ್ಲಿ ಅಂದಾಜು ಪ್ರಸ್ತುತ ದಿನಮಾನಗಳಲ್ಲಿ ಏನ್ ಮಾಡ್ತಾರೆ, ರಾಷ್ಟ್ರೀಯ ಆದಾಯವನ್ನ ಇಲ್ಲಿ ವರಮಾನ ನಾಮಮಾತ್ರ ಮಾಡಲಾಗ್ತದ. ಇಲ್ಲಿ ರಾಷ್ಟ್ರೀಯ ಒಂದು ಆಧಾರದ ವರ್ಷವನ್ನು ಇಟ್ಕೊಂಡ ಇಲ್ಲಿ ರಾಷ್ಟ್ರೀಯ ವರಮಾನವನ್ನ ವ್ಯಕ್ತಪಡಿಸಿದಂತೆ ನೈಜ ರಾಷ್ಟ್ರೀಯ ಆದಾಯ ವರಮಾನ ಎಂದು ಕರೆಯುವರು. ತದನಂತರ ಮುಂದಿನ ಪ್ರಶ್ನೆ ನೋಡ್ರಿ. 24ನೇ ಪ್ರಶ್ನೆ, ಮಿತವ್ಯಯ ವಿರುದ್ಧಾಭ್ಯಾಸದ ಅರ್ಥವನ್ನ ತಿಳಿಸ್ರಿ ಅಂತ ಹೇಳಿದ್ದಾರೆ ಅಥವಾ ನೀಡ್ರಿ ಅಂತ ಹೇಳ್ಯಾರ. ಒಂದು ಆರ್ಥಿಕತೆಯಲ್ಲಿನ ಎಲ್ಲ ಜನರ ಉಳಿತಾಯ ಮಾಡುವ ಆದಾಯ ಅನುಪಾತವನ್ನ ಹೆಚ್ಚಿಸಿದರೆ ಆರ್ಥಿಕತೆಯ ಉಳಿತಾಯವನ್ನು ಒಟ್ಟು ಮೌಲ್ಯನ ಹೆಚ್ಚಾಗಲಾರದು, ಅದು ಕಡಿಮೆಯಾಗಬಹುದು ಅಥವಾ ಬದಲಾಗದೇ ಇರಬಹುದು. ಅಂದ್ರೆ ಮಿತವ್ಯಯ ವಿರುದ್ಧಾಭ್ಯಾಸ ಎನ್ನುವರು. ಅಂದ್ರೆ ಒಂದು ಆದಾಯ ಇರುತ್ತೆ, ಹೆಚ್ಚಾಗಬಹುದು, ಕಮ್ಮಿ ಆಗಬಹುದು, ಹಂಗೆ ಬದಲಾಗದೆ ಇರಬಹುದು ಎಂಬುದನ್ನ ಇಲ್ಲಿ ತಿಳಿಸಿದ್ದಾರೆ. ತದನಂತರ ಸ್ನೇಹಿತರೆ ಭಾಗ ಸಿ ನೋಡೋಣ. ಕೇಂದ್ರ ಯೋಜಿತ
ಆರ್ಥಿಕೆಯ ಕುರಿತು ಬೇರೆ ರೀತಿಯ ಕ್ವಶನ್ಗಳನ್ನು ಇಲ್ಲಿ ಡೆಪ್ತ್ ಆಗಿದ್ದಾವ ಕ್ವಶನ್ಗಳನ್ನು ಇವನ್ನ ಸರಿಯಾದ ರೀತಿಯಲ್ಲಿ ನೀವು ಓದ್ಕೊರಿ. ಬೇಕಾದ್ರೆ ನಾನು ಹಿಂದಿನ ವಿಡಿಯೋ ಒಳಗೆ ಇದರ ಮಾಹಿತಿಯನ್ನು ಎಲ್ಲ ನೀಡಿದ್ದೇನೆ, ಅದನ್ನು ಲಿಂಕನ್ನು ಇಲ್ಲಿ ಹಾಕಿರುತ್ತೆ. ನೀವು ಆ ವಿಡಿಯೋದೊಳಗೆ ಎಲ್ಲನೂ ಕಂಪ್ಲೀಟಾಗಿ ನೋಡ್ಬೋದು ರೀ. ಭಾಗ ಡಿ ಇಂಪಾರ್ಟೆಂಟ್ ಕ್ವಶನ್ ಇಳಿಮುಖ ಸೀಮಾಂತ ತುಷ್ಟಿಗುಣ. ಈ ತುಷ್ಟಿಗುಣದ ನೇಮದಲ್ಲಿ ಕಂಪ್ಲೀಟ್ ಒಂದು ವಿಡಿಯೋನದ ನೀವು ನೋಡ್ಕೊರಿ. ನನ್ನ ಚಾನಲ್ದಾಗ ಹೋಗಿ ಆಗ ಸಬ್ಸ್ಕ್ರೈಬ್ ಮಾಡಿರಿ, ಆಗ ಸಪೋರ್ಟ್ ಮಾಡಿರಿ. ನನ್ನ ಚಾನಲ್ದಾಗ ಪ್ಲೇ ಲಿಸ್ಟ್ನಾಗ ಅದ ನೋಡ್ಕೊರಿ. ಥ್ಯಾಂಕ್ ಯು. ನಮಸ್ಕಾರ. ಮುಂದಿನವರು ನಾನು ಸಿಗ್ತೀನಿ.